ಹೀಗೆ ಸೂಪರ್ ಸ್ಟಾರ್ ರೈತ ಅಂತ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಆಗಿರುವಂತಹ ಈ ಒಂದು ಕಾರ್ಯಕ್ರಮ. ಡಿಸಿ ಅವರೇ, ನಾವು ಪ್ರತಿ ವರ್ಷ ಬರ್ತೀವಿ. ಇಲ್ಲಿ ಇರ್ತಕ್ಕಂಥ ಅಲ್ಲಪ್ರಭು ಪಾಟೀಲ್ ಅವರು, ನಾವು ಪ್ರತಿ ವರ್ಷ ನಾವು ಬರ್ತೀವಿ. ತಾವು ಅಲ್ಲಿ ನೋಡಿರ್ಬೇಕು, ಮಂಡ್ಯ ಮೈಸೂರು ಹತ್ರ ಬೇರೆ ಬೇರೆ ಸೂಪರ್ ಸ್ಟಾರ್ಸ್ ಎಲ್ಲ ಅವ್ರು ಹೇಳ್ತಾ ಇದ್ರು. ಇವಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್ ಆಗಿದ್ರು, ರೆಬೆಲ್ ಸ್ಟಾರ್ ಆಗಿದ್ರು, ಸಿನಿಮಾ ಸ್ಟಾರ್ ಆಗಿದ್ದಾರೆ. ಆದ್ರೆ ಈ ಒಂದು ಸೂಪರ್ ಸ್ಟಾರ್ ರೈತರಂತ ಮಾಡಿದವರು ಕೇವಲ ವಿಜಯ ಕರ್ನಾಟಕದವರು. ಅವ್ರಿಗೆ ನಾನು ಅಭಿನಂದನೆ, ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು. This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಇವತ್ತು ವಿಜಯ ಕರ್ನಾಟಕ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಏನು ಪತ್ರಕರ್ತವನ್ನು ಓದೋರು ಅಂದ್ರೆ ವಿಜಯ ಕರ್ನಾಟಕದವರು. ಅವರು ಸೇರಿ ಪ್ರತಿ ವರ್ಷ ಅಂತಹ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈಗಾಗಲೇ ಅವ್ರು ಹೇಳಿದ್ರು, ಇದೇ ತಿಂಗಳು 30ನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ರೈತರಿಗೆ ಗುರುತಿಸಿ ಮಾನ್ಯ ಮುಖ್ಯಮಂತ್ರಿ ಅವರ ಮುಖಾಂತರ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಮಾಡೋರಿದ್ದಾರೆ. ನಾವು ಬೆಂಗಳೂರಿದ್ರೆ ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಬರ್ತೀವಿ. ಅಲ್ಲಪ್ರಭು ಪಾಟೀಲ್ ಅವರು, ನಾವು ಬರ್ತೀವಂತ ಇಂಥ ಒಂದು ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಯಾಕಂದ್ರೆ ಇದು ರೈತರು ನಮ್ಮ ಭಾರತ ದೇಶದ, ನಮ್ಮ ದೇಶದ ಆತ್ಮ. ರೈತರು ನಮ್ಮ ದೇಶದ ಉಸಿರು. ರೈತರು ಇದ್ರೆ ಮಾತ್ರ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ನಾವು ಹೆಸರು ಕಾಣ್ತಕ್ಕಂಥ ನಮ್ಗೆ ಅವಕಾಶ ಸಿಗ್ತದೆ. ಇಲ್ಲ ಅಂದ್ರೆ ಅದು ಸಾಧ್ಯನೇ ಇಲ್ಲ. ರೈತರು ನಮ್ಮ ದೇಶದ ಬೆನ್ನೆಲುಬೆ. ಇವತ್ತು ರೈತರು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಗುರುತಿಸಿ ಅವರಿಗೆ ಏನೋ ಒಂದು ಸನ್ಮಾನ, ಒಂದು ಪುರಸ್ಕಾರ, ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಹಳ ಒಳ್ಳೆಯದು. ಇದನ್ನು ನೋಡಿ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ. ಬಹುಶಃ ನಮ್ಮ ತಾಲೂಕದವರು ಕೂಡ, ಬೇಲೂರವರು ಕೂಡ ಇವತ್ತಿನ ದಿವಸ ಆಯ್ಕೆ ಆಗಿದ್ದಾರೆ ಅಂತ ಈಗಾಗಲೇ ನಾನು ಭೇಟಿ ಆಗಿದ್ದೆ. ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೆ, ಇಲ್ಲಿ ಯಾರ್ಯಾರು ರೈತರು ಬಂದಿದ್ದಾರೆ, ತಾವು ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಬ್ಬ ನಾನು ಅಧ್ಯಕ್ಷನಾಗಿ, ಯಾಕಂದ್ರೆ ಕಳೆದ ಒಂದು 12 ವರ್ಷ ಆರ್ಟಿಕಲ್ 371J ನಮ್ಮ ಭಾರತಕ್ಕೆ ಬಂದಿದೆ ಅಂದ್ರೆ ಇವತ್ತಿನ ದಿವಸ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ನೆನೆಸುವುದು ಅತಿ ಸೂಕ್ತ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಆರ್ಟಿಕಲ್ 371J ತಿದ್ದುಪಡಿಯಾಗಿ ವಿಶೇಷವಾದ ಒಂದು ಅನುದಾನ ಕಳೆದ ಒಂದು 12 ವರ್ಷದಿಂದ ನಮಗೆ ಬರ್ತಾ ಇದೆ. ಆದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಯೋಜನೆಗಳು, ಬಹುಶಃ ನಮಗೆ ಬಂದಿರುವಂತಹ ಸುಮಾರು ಒಂದು 23,000 ಕೋಟಿ ಅನುದಾನದಲ್ಲಿ ಕನಿಷ್ಠ 49% ಹಣ ರಸ್ತೆಗಳಿಗೆ, ಚರಂಡಿಗಳಿಗೆ, ಬ್ರಿಡ್ಜ್, ಬ್ಯಾರೇಜ್ಗಳಿಗೆ ನಾವು ಉಪಯೋಗಿಸಿದ್ವಿ. ಯಾಕಂದ್ರೆ ಅದು ಮೂಲಭೂತ ಸೌಕರ್ಯಗಳು. ಹಳ್ಳಿಯಲ್ಲೂ ಕೂಡ ನಾವು ಹೋದಾಗ ಅದೇ ಕೇಳ್ತಾರೆ ಜನ. ಇವತ್ತು ಬೆಳಗ್ಗೆ ಕೂಡ ಜನ ಬಂದಾಗ ಮೊದಲ ಬೇಡಿಕೆಯನ್ನು ಕೇಳೋದು ರಸ್ತೆ, ಚರಂಡಿ, ಬ್ರಿಡ್ಜ್, ಬ್ಯಾರೇಜ್, ಅದೇ ಕೇಳ್ತಾರೆ. ಎಲ್ಲ ಶಾಸಕರು, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು ನೇರವಾಗಿ ಹಣ ಅದಕ್ಕೆ ಕೇಳ್ತಾರೆ. ಯಾಕಂದ್ರೆ ಇವತ್ತು ತನಕ ನಾವು ಬೇರೆ ಬೇರೆ ಯೋಜನೆಗಳು, ನಾವು ಬಂದ ನಂತರ ಅಕ್ಷರ ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ, ನಾಳೆ ಮಾನ್ಯ ಮಂತ್ರಿಗಳು ಬರ್ತಾ ಇದ್ದಾರೆ, ಅರಣ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಕೃಷಿ ಆವಿಷ್ಕಾರ ಅಂತಲೂ ಕೂಡ ನಾವು ಮಾಡಿದ್ವಿ. ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಶೋಷಿತ ಜನಾಂಗದ ವರ್ಗದ ಅಭಿವೃದ್ಧಿ, ಪ್ರಜಾಸೌಧ, ಇಂಡಸ್ಟ್ರಿಯಲ್ ಹಬ್ ಅಂತ ನಾವು ಮಾಡಿದ್ದೀವಿ. ಆದ್ರೆ ಕಳೆದ ಒಂದು 12-13 ವರ್ಷದಲ್ಲಿ ಈ ಒಂದು ಕೃಷಿಗೋಸ್ಕರ ಅನುದಾನ ಇಟ್ಟಿರೋದು ಕೇವಲ 0.43%, ಕಡಿಮೆ 0.43%. ಪ್ರೊಫೆಸರ್ ಗೋವಿಂದ ರಾವ್ ಅವರು ಕೂಡ ಒಂದು ರೆಕಮೆಂಡೇಶನ್ ಏನ್ ಮಾಡಿದ್ದಾರೆ, ಮುಂದೆ ಇರ್ತಕ್ಕಂಥ 5 ವರ್ಷದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ
ಸುಮಾರು 43,914 ಕೋಟಿ ಅನುದಾನವನ್ನು ವಿಶೇಷವಾಗಿ ಕೊಡಬೇಕು. KKRDB ಕೊಡ್ತಕ್ಕಂಥ ಅನುದಾನ ಅಲ್ಲ, KKRDB ಯಲ್ಲಿ ಕೊಡ್ತಕ್ಕಂಥ 5,000 ಕೋಟಿ ಪ್ರತಿ ವರ್ಷ 6% ಹೆಚ್ಚಳ ಮಾಡಿ, ಅದಲ್ಲದೆ 43,000 ಅಂದ್ರೆ 43,900 ಅಂದ್ರೆ 44,000 ಇಟ್ಕೊಡ್ರಿ. 44,000 ಕೋಟಿ ಅನುದಾನದಲ್ಲಿ 12,000 ಶಿಕ್ಷಣಕ್ಕಾಗಿ, ಶಿಕ್ಷಣ ಮತ್ತೆ ಇಲ್ಲಿ ಏನು ಟೀಚರ್ಸ್ ಒಂದು ಕೊರತೆ ಇದೆ, ಅದಕ್ಕಾಗಿ 12,000 ಕೋಟಿ ಅನುದಾನ ಇಡಬೇಕಂತ ಹೇಳಿದ್ದಾರೆ. ಆರೋಗ್ಯಕ್ಕೆ ಸುಮಾರು 12,000 ಕೋಟಿ ಅನುದಾನ ಇಡಬೇಕಂತ ಪ್ರಸ್ತಾವನೆ ನೀಡಿದ್ದಾರೆ. ಸುಮಾರು 10,000 ಕೋಟಿ ನೀರಾವರಿಗೆ, ಕೃಷಿಗೆ 2,000 ಕೋಟಿ, ಮತ್ತೆ ಇನ್ನಿತರ ಎಲ್ಲ ಟೂರಿಸಂ ಮತ್ತೆ ಬೇರೆ ಬೇರೆ ರೀತಿಯಿಂದ ಅನುದಾನವನ್ನು ನೀಡಿದ್ದಾರೆ. ಹೆಚ್ಚಿನ ಒಂದು ಆದ್ಯತೆ ಇವತ್ತಿನ ದಿವಸ ನಾವು ನೋಡಿದ್ರೆ ಕೃಷಿ ಕೊಡ್ತಕ್ಕಂಥ ಬಹಳಷ್ಟು ಅವಶ್ಯಕತೆ ಇದೆ. ಮೊದಲ ಬಾರಿಗೆ ಹಿಂದಿನ ವರ್ಷ ನಾನು ಇದೇ ವೇದಿಕೆ ಮೇಲೆ ಹೇಳಿದ್ದೆ, ನಾನು ಈ ಒಂದು ಕೃಷಿ ಆವಿಷ್ಕಾರ, ಜಲ ಆವಿಷ್ಕಾರ ಒಂದು ಯೋಜನೆ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸುಮಾರು 200 ಕೋಟಿ, 100 ಕೋಟಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ, 100 ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈಗಾಗಲೇ ನೀಡಿ ಟೆಂಡರ್ ಮುಗಿದು ಕೆಲಸ ಪ್ರಾರಂಭ ಆಗಿದೆ. ಡಾಕ್ಟರ್ ಸರ್ ಕರ್ ಅನೇಕ ಗಣ್ಯರು ಕೂಡ ಆಗಮಿಸಿದ್ದೀರಿ. ಸರ್ ಸುಮ್ಮನೆ ಹಿಡೀರಿ ಸರ್. ಅದು ಓಕೆ ಸರ್. ಗೌಡ್ರೆ ರೈಟ್ ಸರ್. ಅದು KKRDB ಅಧ್ಯಕ್ಷರ ಕಡೆಯಿಂದ, ಅದು DC ಅವರ ಕಡೆಯಿಂದ, ದೇವಯ್ಯ ಗುರುಗಳ ಕಾರ್ಯಕ್ರಮ ಮಾಡುವಂಥದ್ದು ಯಾವಾಗಲೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮ ಮಾಡ್ತಾರೆ. ಅದು ನಿಜವಾಗಿಯೂ ರೈತರಿಗೆ ನೀಡುವಂತಹ ಗೌರವವಾದಂತಹ ಕಾರ್ಯಕ್ರಮ ಇದಾಗಿದ್ದು, ನಿಮ್ಮೆಲ್ಲರ ಒಂದು ಸಹಕಾರ ಇದೆ ಎನ್ನುವಂತಹ ಮಾತುಗಳು ಕೇವಲ ಜಿಲ್ಲೆಯ ಒಂದು ನಿಟ್ಟಿನಲ್ಲಿ ವಿಕ್ರಮ್ ಶರೀಫ್ ಸರ್ ಅವರ ಕಾರ್ಯ ಸಾಗುತ್ತದೆ ಎನ್ನುವಂತಹ ಮಾತುಗಳೊಂದಿಗೆ ಇವತ್ತು ವಿಜಯ ಕರ್ನಾಟಕ ವತಿಯಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂತಹ ನಮ್ಮ ಕಲಬುರಗಿ ಜಿಲ್ಲೆಗೆ ತಮ್ಮಿಂದ ಬಹಳಷ್ಟು ಅಭಿವೃದ್ಧಿಯಾಗಿ